ಎರಡು ಕೈಗಳನ್ನು ಪೂರಕ ಮಾಡ್ತಾ ತಗೊಳ್ತೀವಿ. ರೇಚಕ, ಕೈಯನ್ನು ತಿರ್ಸ್ಕೊಳ್ತಾ ಪೂರಕ ಮಾಡಿ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡೋಣ. ಟರ್ನ್ ದ ಪಾಮ್ ಅಪ್ವರ್ಡ್ಸ್, ರೈಸ್ ಯುವರ್ ಹೀಲ್ಸ್. ಟೋಸ್ ಮೇಲೆ ನಾವು ಫೋಕಸ್ ಮಾಡಬೇಕು. ಈಗ ಟೋ ವಾಕ್ ಮಾಡೋಣ. ಎಕ್ಸೇಲ್ ಮಾಡ್ತಾ ಟೋ ವಾಕ್ ಮಾಡಬೇಕು. ಆಗ ನಾವೇನೆಲ್ಲ ಗಮನಿಸ್ಬೇಕು, ಮೇಲಕ್ಕೆ ಜಿಗಿಯೋದನ್ನು ಅಭ್ಯಾಸ ಮಾಡಬೇಕು. ಹೀಗೆ ಅದೇ ರೀತಿ ನಾವು ಹೀಲ್ ವಾಕನ್ನು ಸಹ ಮಾಡಬೇಕಾಗತ್ತೆ. ಹೀಲ್ ವಾಕನ್ನು ಮಾಡಬೇಕಾದ್ರೆ ಕೈಗಳನ್ನು ಹಿಂದೆ ಮುಂದೆ ಸ್ವಲ್ಪ ಮೂವ್ ಮಾಡಬೇಕು. ಹಾಗೆ ನಮ್ಮ ಚೆಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕು. ಇವೆರಡನ್ನೂ ಸಹ ಗಮನಿಸ್ತಾ ಮಾಡಬೇಕು. ಆಗ ನಮ್ಮ ಹಿಂದಿನ ಭಾಗದ ಶರೀರ ಆಕ್ಟಿವೇಟ್ ಆಗುತ್ತೆ. ಹೇಗೆ ನೋಡ್ಕೋಣ. ಎಕ್ಸೀಲ್, ಎಕ್ಸೀಲ್. ಹೀಗೆ ನಾವು 1 ನಿಮಿಷ ಒಂದು ರೌಂಡನ್ನು ಪೂರೈಕೆ ಮಾಡಬೇಕು. ನಂತರ ನಾರ್ತ್ ಆ್ಯಂಡ್ ಸೌತ್ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಹೀಗೆ ಇನ್ಸೈಡ್ ಎಡ್ಜಲ್ಲಿ ವಾಕ್ ಮಾಡಬೇಕಾಗತ್ತೆ. ಇನ್ಸೈಡ್ ಎಡ್ಜಲ್ಲಿ ವಾಕ್ ಮಾಡಬೇಕಾದ್ರೆ ನಾವು ಚೆಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡೋದನ್ನು ಗಮನಿಸ್ಕೊಳ್ಬೇಕು. ಕೈಗಳನ್ನು ಹಿಂದೆ ಕಟ್ಕೋಬೇಕು. ರೈಟ್ ರಿಸ್ಟನ್ನು ಲೆಫ್ಟಿಂದ ಲಾಕ್ ಮಾಡ್ಕೊಳ್ತಾ ಚೆಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡೋದನ್ನು ಗಮನಿಸ್ಕೊಳ್ಳೋಣ. ಈ ರೀತಿ 1 ನಿಮಿಷ ಅಭ್ಯಾಸವನ್ನು ಮಾಡಬೇಕು.